ಬರೋಬ್ಬರಿ 7 ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಚೀನಾಗೆ ಭೇಟಿ ಕೊಟ್ಟಿದ್ದಾರೆ. ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಮೋದಿ ಇವತ್ತು ಬೆಳಗ್ಗೆ ಚೀನಾದ ಅಧ್ಯಕ್ಷರನ್ನ ಭೇಟಿಯಾಗಿದ್ರು. ಈ ವೇಳೆ ಎರಡು ದೇಶಗಳು ಮಹತ್ವದ ಒಪ್ಪಂದಕ್ಕೆ ಬಂದಿವೆ. ಪರಸ್ಪರ ನಂಬಿಕೆ, ಗೌರವ ಮತ್ತು ಸೂಕ್ಷ್ಮತೆಯ ಆಧಾರದ ಮೇಲೆ ಇಲ್ಲಿ ಚೀನಾದೊಂದಿಗಿನ ಸಂಬಂಧಗಳನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಭಾರತದ ಬದ್ಧತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಪುನರುಚ್ಚರಿಸಿದರು. ಇನ್ನು ಬಹಳ ಪ್ರಮುಖವಾಗಿ ಶಾಂಘೈ ಸಹಕಾರ ಸಂಸ್ಥೆಯ ಈ ಶೃಂಗ ಸಭೆಯ ಸಂದರ್ಭದಲ್ಲಿ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಮಾತುಕತೆಯ ಸಂದರ್ಭದಲ್ಲಿ ಸಂದೇಶವನ್ನ ಕೊಟ್ಟಿದ್ರು. ಇನ್ನು ಪ್ರಮುಖವಾಗಿ ಏನೇನು ಚರ್ಚೆ ಆಯಿತು ಭಾರತದ ಪ್ರಧಾನಿ ಮತ್ತು ಚೀನಾದ ಕಿಂಗ್ ಜೊತೆಯಲ್ಲಿ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ದ್ವಿಪಕ್ಷೀಯ ಸಂಬಂಧಗಳ ಪ್ರಗತಿಗೆ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸ್ಥಿರತೆಯ ಅಗತ್ಯತೆ ಇದೆ ಅನ್ನೋ ವಿಚಾರ. ಜೊತೆಲಿ ಗಡಿ ವಿವಾದಕ್ಕೆ ನ್ಯಾಯಯುತ ಮತ್ತು ಸ್ವೀಕಾರಾರ್ಹ ಈ ಪರಿಹಾರಗಳೇನಿದೆಯಲ್ಲ ಇದನ್ನ ಕಂಡುಕೊಳ್ಳುವಂತ ಬದ್ಧತೆ ಇರಬೇಕು. ಜನರಿಂದ ಜನರಿಗೆ ಸಂಪರ್ಕವನ್ನ ಹೆಚ್ಚಿಸುವುದಕ್ಕೆ ವೀಸಾ ಸೌಲಭ್ಯ, ಇದು ನೇರ ವಿಮಾನಗಳು, ಯಾಕಂದ್ರೆ ಈ ಹಿಂದೆ 2019-20 ಎಲ್ಲವೂ ಕೂಡ ಬಂದಾಗಿತ್ತು. ಈ ನಿಟ್ಟಿನಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಯ ಮರುಸ್ಥಾಪನೆಗೂ ಕೂಡ ಒತ್ತು ಕೊಡುವ ವಿಚಾರ. ಇನ್ನು ವ್ಯಾಪಾರ ಹೂಡಿಕೆಯನ್ನ ಹೆಚ್ಚಿಸುವ ಬಗ್ಗೆ ಮಹತ್ವದ ಒಪ್ಪಂದಕ್ಕೂ ಕೂಡ ಮುಂದಾಗಿದ್ದಾರೆ. ಭಯೋತ್ಪಾದನೆ ಮತ್ತು ನ್ಯಾಯಯುತ ಜಾಗತಿಕ ವಿಷಯಗಳಲ್ಲಿ ಸಹಕಾರ ಬೇಕು. ಜೊತೆಯಲ್ಲಿ ಗ್ಲೋಬಲ್ ಸೌತ್ ವಿಚಾರವಾಗಿಯೂ ಕೂಡ ಇಲ್ಲಿ ಮಹತ್ವದ ಚರ್ಚೆಗಳು ನಡೆದಿರುವಂಥದ್ದು. ಈ ಮೂಲಕವಾಗಿ ಈಗಾಗಲೇ ಅಮೆರಿಕ ಬಹಳಷ್ಟು ಸುಂಕ ಪ್ರಹಾರ ಮಾಡ್ತಿದೆಯಲ್ಲ, ಅದಕ್ಕೆ ಟಕ್ಕರ್ ಕೊಡುವಂತ ನಿರ್ಣಯಗಳು ಆಗ್ತಿದೆ. की जा रही है। हमारे सहयोग से दोनों देशों के 2.8 बिलियन लोगों के हित जुड़े हुए हैं। इससे पूरी मानवता के कल्याण का मार्ग भी प्रशस्त होगा। परस्पर विश्वास, सम्मान और संवेदनशीलता के आधार पर हम अपने संबंधों को आगे बढ़ाने के लिए प्रतिबद्ध हैं। एक्सेलेंसी